ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೋದಿಯ ಮುಂದೆ ಮಂಡಿಯೂರಿದ್ರ. ಸ್ವತಃ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಂದಲೇ ಬಂದದ್ದು. ನರೇಂದ್ರ ಮೋದಿ ಜೊತೆ ಈಗಷ್ಟೇ ಮಾತಾಡಿದ್ದೇನೆ. ನಾವು ಅಮೆರಿಕ ಮತ್ತು ಭಾರತ ನಡುವಣ ವಾಣಿಜ್ಯ ಒಪ್ಪಂದಕ್ಕೆ ಒಪ್ಪಿಗೆ ಸೂಚಿಸಿದ್ದೇವೆ. ಭಾರತದ ಪ್ರಾಡಕ್ಟ್ಗಳಿಗೆ ಅವರು ಈಗ ತಾರೀಫನ್ನು 25% 18%ಗೆ ಇಳಿಸಿದ್ದಾರೆ. ಟ್ರಂಪ್ ಹೇಳಿದ ಹಾಗೆ ಆಯಿಲ್ ವಿಚಾರ ಇರ್ಬೋದು, ಅಗ್ರಿಕಲ್ಚರ್ ಪ್ರಾಡಕ್ಟನ್ನ ಖರೀದಿ ಮಾಡೋದು ವಿಚಾರ ಇರ್ಬೋದು, ಇದಕ್ಕೆಲ್ಲ ಭಾರತ ಒಪ್ಪಿದೆಯಾ? ಮೂಲಭೂತವಾಗಿ ಈ ವಾಣಿಜ್ಯ ಒಪ್ಪಂದಕ್ಕೆ ವಿರೋಧ ವ್ಯಕ್ತ ಆಗಿದ್ದೆ ಭಾರತದಿಂದ ಕೃಷಿ ಉತ್ಪನ್ನಗಳ ಖರೀದಿ ವಿಚಾರದಲ್ಲಿ. ಆದರೆ ಒಂದು ವಿಚಾರ ಅಂತೂ ಸ್ಪಷ್ಟ, ಬಹುಶಃ ಜಗತ್ತಿನ ಯಾವ ರಾಷ್ಟ್ರಗಳೂ ಮಾಡದ ಕೆಲಸವನ್ನು ನರೇಂದ್ರ ಮೋದಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅಮೆರಿಕಾದ ಗ್ರಾಹಕ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ, ಇನ್ಫ್ಲೇಷನ್ ಹೆಚ್ಚಾಗುತ್ತೆ, ಡಾಲರ್ ಕುಸಿಯುತ್ತೆ ಅನ್ನುವಂಥ ಭಯ ಟ್ರಂಪ್ಗೆ ಶುರುವಾಯಿತು. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಶ್ವದ ದೊಡ್ಡಣ್ಣ ಮೋದಿಯ ಮುಂದೆ ಮಂಡಿಯೂರಿದ್ರ. ಇಂಥದ್ದೊಂದು ಚರ್ಚೆ ಇವತ್ತು ಬೆಳಗ್ಗೆಯಿಂದ ಆರಂಭ ಆಯಿತು. ಯಾಕೆ ಅಂತಂದರೆ ಕಳೆದ ರಾತ್ರಿ ಒಂದು ಬ್ರೇಕಿಂಗ್ ನ್ಯೂಸ್ ಅಮೆರಿಕಾದಿಂದ ಬಂತು. ಅದು ಸ್ವತಃ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಂದಲೇ ಬಂದದ್ದು. ಅವರು ತಮ್ಮ ಟ್ರೂತ್ ಖಾತೆಯಲ್ಲಿ ಒಂದು ಪೋಸ್ಟನ್ನು ಹಂಚಿಕೊಂಡ್ರು. ನರೇಂದ್ರ ಮೋದಿ ಜೊತೆ ಈಗಷ್ಟೇ ಮಾತಾಡಿದ್ದೇನೆ. ನಾವು ಅಮೆರಿಕ ಮತ್ತು ಭಾರತ ನಡುವಣ ವಾಣಿಜ್ಯ ಒಪ್ಪಂದಕ್ಕೆ ಒಪ್ಪಿಗೆ ಸೂಚಿಸಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದ್ರು. 6 ತಿಂಗಳಿಂದ ನೆನೆಗುದಿಗೆ ಬಿದ್ದಂತಹ ಭಾರತ ಅಮೆರಿಕ ವಾಣಿಜ್ಯ ಒಪ್ಪಂದಕ್ಕೆ ಕೊನೆಗೂ ಗ್ರೀನ್ ಸಿಗ್ನಲ್ ಸಿಕ್ತಲ್ಲ ಅನ್ನುವಂಥ ಒಂದು ಸಂಚಲನ ಉಂಟಾಯಿತು ಭಾರತದಲ್ಲಿ. ಇದಕ್ಕೆ ಪ್ರತಿಯಾಗಿ ನರೇಂದ್ರ ಮೋದಿ ಕೂಡ ಒಂದು ಟ್ವೀಟ್ ಮಾಡಿದರು. ಡೊನಾಲ್ಡ್ ಟ್ರಂಪ್ ಅವರ ಜೊತೆ ಮಾತಾಡಿದ್ದಕ್ಕೆ ನನಗೂ ಖುಷಿಯಾಗಿದೆ. ಇನ್ನು ಮುಂದೆ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಗಳಿಗೆ ಅಮೆರಿಕದ ಮಾರುಕಟ್ಟೆ ಮುಕ್ತವಾಗಿರುತ್ತೆ. ಇದರಿಂದಾಗಿ ಎರಡೂ ದೇಶಗಳ ಸಾಮಾನ್ಯ ನಾಗರಿಕರಿಗೆ ಅನುಕೂಲ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವರು ಸಹ ಟ್ವೀಟ್ ಮಾಡಿದರು. ಆದರೆ ನಾನು ಆರಂಭದಲ್ಲೇ ಹೇಳಿದಾಗೆ ಇಷ್ಟು ದಿನ ಇಲ್ಲದ ರಂಪಾಟ ಮಾಡಿದಂತಹ ಟ್ರಂಪ್, ಇನ್ನಿಲ್ಲದ ಹಾಗೆ ದುರಹಂಕಾರವನ್ನು ಮೆರೆದಂತಹ ಟ್ರಂಪ್ ಈಗ ಇದ್ದಕ್ಕಿದ್ದ ಹಾಗೆ ವಾಣಿಜ್ಯ ಒಪ್ಪಂದಕ್ಕೆ ಅಮೆರಿಕ ಒಪ್ಪಿಗೆ ಸೂಚಿಸಿಬಿಟ್ಟಿದೆ ಅಂತ ಟ್ವೀಟ್ ಮಾಡಿಬಿಟ್ರು. ಸೊ ಹಾಗಾದರೆ ನರೇಂದ್ರ ಮೋದಿಯ ಮುಂದೆ ಡೊನಾಲ್ಡ್ ಟ್ರಂಪ್ ಮಂಡಿಯೂರಿದ್ರ? ಈ ವಿಚಾರವನ್ನು ಮಾತಾಡೋಣ. ಇದಕ್ಕೆ ಮುಂಚೆ ನಮ್ಮ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿ ನೋಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನಿನ್ನೆ ರಾತ್ರಿ ಡೊನಾಲ್ಡ್ ಟ್ರಂಪ್ ಹಂಚಿಕೊಂಡಂತಹ ಆ ಪೋಸ್ಟ್ನಲ್ಲಿ ಏನಿದೆ, ಡೊನಾಲ್ಡ್ ಟ್ರಂಪ್ ಬರೀತಾರೆ, ಇಟ್ ವಾಸ್ ಅನ್ ಆನರ್ ಟು ಸ್ಪೀಕ್ ವಿತ್ ಮೈ ಗ್ರೇಟೆಸ್ಟ್ ಫ್ರೆಂಡ್ ನರೇಂದ್ರ ಮೋದಿ ಅಂತ ಹಾಗೆ ಶುರು ಮಾಡ್ತಾರೆ ಅವರು. ಅಂದರೆ ಇಷ್ಟು ದಿನ ಭಾರತದ ವಿರುದ್ಧ ಅನೇಕ ರೀತಿಯಲ್ಲಿ ಕೆಟ್ಟ ಕೆಟ್ಟ ಮಾತುಗಳಲ್ಲಿ ಮಾತಾಡಿದರು ಡೊನಾಲ್ಡ್ ಟ್ರಂಪ್. ಆದರೆ ನರೇಂದ್ರ ಮೋದಿಯ ಬಗ್ಗೆ ಮಾತ್ರ ಅವರು ಯಾವತ್ತೂ ವೈಯಕ್ತಿಕವಾಗಿ ಕೆಟ್ಟದಾಗಿ ಮಾತಾಡಿರಲಿಲ್ಲ. ಭಾರತವನ್ನು ಡೆಡ್ ಎಕಾನಮಿ ಅಂದಿದ್ರು. ಆದರೆ ನರೇಂದ್ರ ಮೋದಿ ಈಸ್ ಮೈ ಗ್ರೇಟೆಸ್ಟ್ ಫ್ರೆಂಡ್ ಅಂತ ಹೇಳೋರು. ಈ ರೀತಿಯ ಹುಚ್ಚಾಟಗಳನ್ನು ಅವರು ಆಡ್ಕೊಂಡೇ ಬಂದರು. ಆದಾಗ್ಯೂ ಅವರು ಈ ಪೋಸ್ಟ್ನಲ್ಲಿ ಹೇಳುವಂಥದ್ದು ನರೇಂದ್ರ ಮೋದಿ ಈಸ್ ಒನ್ ಆಫ್ ಮೈ ಗ್ರೇಟೆಸ್ಟ್ ಫ್ರೆಂಡ್ಸ್ ಅಂತ. ರಾತ್ರಿ ಮಾತಾಡದೆ ನರೇಂದ್ರ ಮೋದಿಯವರು ಒಪ್ಕೊಂಡಿದ್ದಾರೆ. ಅಮೆರಿಕದ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡೋದಕ್ಕೆ ತಮ್ಮ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಹಾಗಾಗಿ ನಾನು 25% ತಾರೀಫನ್ನು 18%ಗೆ ಇಳಿಸ್ತಾ ಇದ್ದೀನಿ ಅನ್ನುವಂಥ ಒಂದು ವಿಚಾರವನ್ನು ಅವರು ಆ ಪೋಸ್ಟ್ನಲ್ಲಿ ಹಂಚ್ಕೋತಾರೆ. ಇದರಿಂದಾಗಿ ಎರಡೂ ದೇಶಗಳ ಸಂಬಂಧ ಇನ್ನು ಮುಂದೆ ಗಟ್ಟಿಯಾಗುತ್ತೆ. ಸೊ ಮೋದಿ ಒಪ್ಕೊಂಡಿದ್ದಾರೆ, ಅಮೆರಿಕಾದ ಎನರ್ಜಿ ಇರ್ಬೋದು, ಆಯಿಲ್ ಇರ್ಬೋದು, ಜೊತೆಗೆ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಇರ್ಬೋದು, ಇವುಗಳನ್ನು ಭಾರತ ಖರೀದಿ ಮಾಡುತ್ತೆ ಅಂತ ಮೋದಿ ಒಪ್ಕೊಂಡಿದ್ದಾರೆ. ಇದು ನನಗೆ ಬಹಳ ಖುಷಿಯ ವಿಚಾರ. ಮತ್ತು ನಾವಿಬ್ಬರು ವಿಶ್ವದ ಅತಿ ಬಲಿಷ್ಠ ನಾಯಕರು. ನಾವು ಅಂದ್ಕೊಂಡಿದ್ದನ್ನು ನಾವು ಮಾಡೇ ಮಾಡ್ತೀವಿ, ನಾವು ಅಂದ್ಕೊಂಡಿದ್ದನ್ನು ದಕ್ಕಿಸ್ಕೊಡ್ತೀವಿ. ಇಂಥ ನಾಯಕರು ಬೇರೆ ಯಾರೂ ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ. ಹೀಗೆಲ್ಲ ನರೇಂದ್ರ ಮೋದಿಯವರನ್ನು ಹೊಗಳುವ ಮೂಲಕ ಅವರು ಒಂದು ಪೋಸ್ಟನ್ನು ಹಾಕ್ತಾರೆ. ಅದಕ್ಕೆ ಪ್ರತಿಯಾಗಿ ನರೇಂದ್ರ ಮೋದಿ ಕೂಡ ಟ್ವೀಟ್ನಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ. ಅವರೇನು ಹೇಳ್ತಾರೆ ನರೇಂದ್ರ ಮೋದಿ? ಇಟ್ಸ್ ವಂಡರ್ಫುಲ್ ಟು ಸ್ಪೀಕ್ ಟು ಮೈ ಡಿಯರೆಸ್ಟ್ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಅಂತ ಶುರು ಮಾಡ್ತಾರೆ. ಹೌದು, ಡೊನಾಲ್ಡ್ ಟ್ರಂಪ್ ಜೊತೆ ಮಾತಾಡಿದ್ದು ನನಗೆ ಭಾಳ ಖುಷಿಯಾಯಿತು. ಭಾರತದ ಪ್ರಾಡಕ್ಟ್ಗಳಿಗೆ ಅವರು ಈಗ ತಾರೀಫನ್ನು 25% 18%ಗೆ ಇಳಿಸಿದ್ದಾರೆ. ಇದು ಎರಡೂ ದೇಶಗಳ ನಡುವಣ ವಾಣಿಜ್ಯ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತೆ. ನಾನು 1.4 ಬಿಲಿಯನ್ ಜನರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಮಾತನ್ನು ನರೇಂದ್ರ ಮೋದಿ ಹೇಳ್ತಾರೆ. ಡೊನಾಲ್ಡ್ ಟ್ರಂಪ್ ತಮ್ಮ ಪೋಸ್ಟ್ನಲ್ಲಿ ಇನ್ನೂ ಒಂದು ಮಾತನ್ನು ಹೇಳ್ತಾರೆ. ಏನು? ನರೇಂದ್ರ ಮೋದಿಯವರು ಒಪ್ಕೊಂಡಿದ್ದಾರೆ,
ರಷ್ಯಾದಿಂದ ಅವರು ಆಯಿಲನ್ನು ಖರೀದಿ ಮಾಡೋದನ್ನು ನಿಲ್ಲಿಸ್ತಾರೆ. ಇನ್ನು ಮುಂದೆ ಅಮೆರಿಕ ಅಥವಾ ಬಹುಶಃ ವೆನೆಜುವೆಲಾದಿಂದ ಅವರು ಆಯಿಲನ್ನು ಖರೀದಿಸ್ತಾರೆ. ಇನ್ನು ಮುಂದೆ ಭಾರತ ಮತ್ತು ಅಮೆರಿಕಾದ ನಡುವಣ ವಾಣಿಜ್ಯ ವ್ಯವಹಾರಗಳು $500 ಬಿಲಿಯನ್ ದಾಟಿ ಹೋಗುತ್ತವೆ ಅನ್ನೋಂಥ ವಿಶ್ವಾಸ ನನಗಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ. ಸೊ ಡೊನಾಲ್ಡ್ ಟ್ರಂಪ್ ಅವರ ಪೋಸ್ಟ್, ಅದಕ್ಕೆ ಪ್ರತಿಯಾಗಿ ನರೇಂದ್ರ ಮೋದಿಯವರ ರಿಯಾಕ್ಷನ್, ಇವೆರಡೂ ಸಹ ವೈಯಕ್ತಿಕ ಮಟ್ಟದಲ್ಲಿ ನಡೆದಂತಹ ಒಂದು ಕಮ್ಯುನಿಕೇಷನ್. ಅದು ಸೋಷಿಯಲ್ ಮೀಡಿಯಾ ಮುಖಾಂತರ. ಅಧಿಕೃತವಾಗಿ ಅಮೆರಿಕ ಸರ್ಕಾರ ಆಗಲಿ ಭಾರತ ಸರ್ಕಾರ ಆಗಲಿ ಈ ಬಗ್ಗೆ ಇದುವರೆಗೆ ಯಾವುದೇ ಕಮ್ಯುನಿಕೇಷನನ್ನು ಶೇರ್ ಮಾಡಿಲ್ಲ. ಹಾಗಾಗಿ ಡೊನಾಲ್ಡ್ ಟ್ರಂಪ್ ಅವರ ಮಾತುಗಳು ಎಷ್ಟರ ಮಟ್ಟಿಗೆ ಜಾರಿಯಾಗುತ್ತವೆ ಅನ್ನೋದನ್ನು ನಾವು ಕುತೂಹಲದಿಂದ ಕಾದು ನೋಡಬೇಕಾಗಿದೆ. ಆದರೆ ಒಂದು ಅಂಶ ಅಂತೂ ಇಲ್ಲಿ ಸ್ಪಷ್ಟ ಆಗಿದೆ. ಏನು? ಬಡಾಯಿ ಕೊಚ್ಕೊಳ್ತಿದ್ದಂತಹ ಡೊನಾಲ್ಡ್ ಟ್ರಂಪ್ ಭಾರತದ ಮುಂದೆ ಮಂಡಿಯೂರಿದ್ರು. ಸ್ಪಷ್ಟ. ನರೇಂದ್ರ ಮೋದಿಯವರನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ನಾನು 25% ಟ್ಯಾಕ್ಸ್ ಹಾಕ್ತೀನಿ ಅಂತ ಬಡಾಯಿ ಕೊಚ್ಕೊಂಡಿದ್ರು, ದುರಹಂಕಾರ ಮೆರೆದಿದ್ರು. ಯಾವಾಗ ಅಮೆರಿಕದ ವಾಣಿಜ್ಯ ಒಪ್ಪಂದಕ್ಕೆ ಭಾರತ ಸಹಿ ಹಾಕಲಿಕ್ಕೆ ಒಪ್ಪಲಿಲ್ವೋ ಆಗ ಇನ್ನೊಂದು ತಂತ್ರವನ್ನು ಹೂಡಿದರು ಡೊನಾಲ್ಡ್ ಟ್ರಂಪ್. ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಏನಿತ್ತು ಆಪರೇಷನ್ ಸಿಂಧೂರ, ಅದನ್ನು ನಿಲ್ಲಿಸಿದ್ದು ನಾನೇ, ನನಗೆ ನೋಬೆಲ್ ಶಾಂತಿ ಪ್ರಶಸ್ತಿ ಕೊಡಬೇಕು, ಇದಕ್ಕೆ ರೆಕಮೆಂಡ್ ಮಾಡಬೇಕು ಅನ್ನುವಂಥ ಒಂದು ನಿರೀಕ್ಷೆಯನ್ನು ಅವರು ಇಟ್ಕೊಂಡಿದ್ರು ಭಾರತದಿಂದ, ನರೇಂದ್ರ ಮೋದಿಯವರಿಂದ. ಆದರೆ ನರೇಂದ್ರ ಮೋದಿ ಅದಕ್ಕೆ ಕ್ಯಾರೆ ಅನ್ನಲಿಲ್ಲ. ಪಾಕಿಸ್ತಾನ ಮಾತ್ರ ಎಸ್, ಡೊನಾಲ್ಡ್ ಟ್ರಂಪ್ ಅವರಿಗೆ ಶಾಂತಿ ಪಾರಿತೋಷಕ ಕೊಡಬೇಕು ಅಂತ ಭಟ್ಟಂಗಿತನ ಮೆರೆದಿತ್ತು. ಅದಕ್ಕೂ ನರೇಂದ್ರ ಮೋದಿ ತಲೆ ಬಾಗಲಿಲ್ಲ. ಯಾವುದೇ ಒಬ್ಬ ವಿದೇಶಿ ನಾಯಕ ಭಾರತದ ಮೇಲೆ ಭಾರತದ ಸಮಗ್ರತೆಯ ವಿಚಾರದಲ್ಲಿ ಒತ್ತಡ ಹಾಕೋಕ್ಕೆ ಸಾಧ್ಯ ಇಲ್ಲ ಅಂತ ಮಾತುಗಳನ್ನು ಪಾರ್ಲಿಮೆಂಟಲ್ಲಿ ನರೇಂದ್ರ ಮೋದಿ ಹೇಳಿದ್ರು. ಆಗ ಡೊನಾಲ್ಡ್ ಟ್ರಂಪ್ಗೆ ಇನ್ನಷ್ಟು ಉರಿದು ಹೋಯಿತು. ಆಗ ಇನ್ನೊಂದು ಕಂಡೀಷನ್ ಹಾಕಿದ್ರು, ರಷ್ಯಾದಿಂದ ಆಯಿಲ್ ಖರೀದಿಯನ್ನು ನಿಲ್ಲಿಸಬೇಕು ಭಾರತ, ಇಲ್ಲಾಂದರೆ ಇನ್ನೂ 50% ಟ್ಯಾಕ್ಸನ್ನು ನಾನು ಹಾಕ್ತೀನಿ ಅಂತ. ಆದರೆ ಭಾರತ ಅದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ರಷ್ಯಾದಿಂದ ತೈಲ ಖರೀದಿ ನಿರಂತರವಾಗಿ ನಡೆದೇ ಇತ್ತು. ಇದು ಟ್ರಂಪ್ ಇನ್ನಷ್ಟು ಕೆರಳೋ ಹಾಗೆ ಮಾಡ್ತು. ಯಾಕಂದರೆ ನೋಡಿ, ಅರೆ ಇಷ್ಟೊಂದು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬೆದರಿಕೆ ಹಾಕ್ತಿದ್ದೀನಿ, ಇಷ್ಟೊಂದು ತಾರೀಫನ್ನು ಹಾಕ್ತೀನಿ ಅಂತ ಹೆದರಿಸ್ತಾ ಇದ್ದೀನಿ, ಆದರೆ ಭಾರತ ಅಥವಾ ನರೇಂದ್ರ ಮೋದಿ ಕ್ಯಾರೆ ಅಂತಿಲ್ಲ. ಇನ್ನೂ ಒಂದು ಬೆದರಿಕೆ ಒಡ್ಡಿದ್ರು. ಏನು? ಇರಾನ್ ಜೊತೆ ಯಾವ್ಯಾವ ದೇಶಗಳು ವಾಣಿಜ್ಯ ವ್ಯವಹಾರ ಮಾಡುತ್ತವೋ ಅವ್ರ ಮೇಲೆಲ್ಲ 100% ತೆರಿಗೆ ಹಾಕ್ಬಿಡ್ತೀನಿ. ಭಾರತವೂ ಕೂಡ ಇರಾನ್ ಜೊತೆ ವಾಣಿಜ್ಯ ವ್ಯವಹಾರ ಮಾಡ್ತಾ ಇದೆ. ಭಾರತ ತಲೆ ಕೆಡಿಸ್ಕೊಳ್ಳೇ ಇಲ್ಲ, ನರೇಂದ್ರ ಮೋದಿ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಚೀನಾದ ಮೇಲೂ ಹೀಗೆ ಆದಾಗ ಚೀನಾ ಅಟ್ಲೀಸ್ಟ್ ಮಾತಿನಲ್ಲಿ ಅವರಿಗೆ ತಿರುಗೇಟು ಕೊಟ್ಟಿತ್ತು. ಜೊತೆಗೆ ಅಮೆರಿಕದ ಪ್ರಾಡಕ್ಟ್ಗಳಿಗೆ ತಾನೂ ಕೂಡ 50% 100% ತೆರಿಗೆ ಹಾಕ್ತೀನಿ ಅಂತ ಹಾಕಿ ರಿವೆಂಜನ್ನು ತೀರಿಸ್ಕೊಂಡಿತ್ತು. ಆದರೆ ನರೇಂದ್ರ ಮೋದಿ ಯಾವುದೇ ರೀತಿಯಲ್ಲಿ ಬಹಿರಂಗವಾಗಿ ಈ ವಿಚಾರದಲ್ಲಿ ಪ್ರತಿಕ್ರಿಯೆ ಕೊಡಲೇ ಇಲ್ಲ. ಬದಲಾಗಿ ಅಧಿಕಾರಿಗಳ ಮಟ್ಟದಲ್ಲಿ ಯಾವ್ಯಾವ ಮಾತುಕತೆಗಳು ನಡೆದವೋ ಅಲ್ಲೆಲ್ಲ ಭಾರತದ ನಿಲುವನ್ನು ಸ್ಪಷ್ಟಪಡಿಸ್ತಾ ಬಂದರು. ಇದಕ್ಕೆ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದು ಯಾವಾಗ ಅಂತಂದರೆ ಮದರ್ ಆಫ್ ಆಲ್ ಡೀಲ್ಸ್. ಯುರೋಪಿಯನ್ ಯೂನಿಯನ್ ಜೊತೆ ಭಾರತ ಮಾಡಿಕೊಂಡಂತಹ ಒಂದು ವಾಣಿಜ್ಯ ಒಪ್ಪಂದ ಏನಿದೆ ಅದು ಡೊನಾಲ್ಡ್ ಟ್ರಂಪ್ ಅವರ ಕಣ್ಣು ತೆರೆಸಿತು. ಅವರಿಗೆ ಜ್ಞಾನೋದಯ ಬಹುಶಃ ಅವಾಗ ಆಯಿತು ಅಂತ ಅನಿಸುತ್ತೆ. ಓಹೋ, ಇನ್ನು ನಾನು ಬರೀ ಬೆದರಿಕೆ ಹಾಕ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ. ಭಾರತ ಯಾರ್ಯಾರ ಜೊತೆಯೆಲ್ಲ ವಾಣಿಜ್ಯ ಒಪ್ಪಂದ ಮಾಡ್ಕೊಳ್ತಾ ಇದೆ, ನಾವು ಹಿಂದುಳಿದು ಬಿಡ್ತೇವೆ. ಆಮೇಲೆ ಮುಂದಿನ ದಿನಗಳಲ್ಲಿ ಅಮೆರಿಕಾದ ಗ್ರಾಹಕ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ, ಇನ್ಫ್ಲೇಷನ್ ಹೆಚ್ಚಾಗುತ್ತೆ, ಡಾಲರ್ ಕುಸಿಯುತ್ತೆ ಅನ್ನುವಂಥ ಭಯ ಟ್ರಂಪ್ಗೆ ಶುರುವಾಯಿತು. ನಿನ್ನೆ ರಾತ್ರಿ ಇದ್ದಕ್ಕಿದ್ದ ಹಾಗೆ ಟ್ವೀಟ್ ಮಾಡಿದ್ರು. ಆದರೆ ಇಲ್ಲಿ ವಾಸ್ತವ ಏನು ಅಂತಂದರೆ, ಟ್ರಂಪ್ ಹೇಳಿದ ಹಾಗೆ ಆಯಿಲ್ ವಿಚಾರ ಇರ್ಬೋದು, ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಖರೀದಿ ಮಾಡೋದು ವಿಚಾರ ಇರ್ಬೋದು, ಅಮೆರಿಕಾದ ಪ್ರಾಡಕ್ಟ್ಗಳನ್ನು, ಇದಕ್ಕೆಲ್ಲ ಭಾರತ ಒಪ್ಪಿದೆಯಾ ಗೊತ್ತಿಲ್ಲ. ಮೂಲಭೂತವಾಗಿ ಈ ವಾಣಿಜ್ಯ ಒಪ್ಪಂದಕ್ಕೆ ವಿರೋಧ ವ್ಯಕ್ತ ಆಗಿದ್ದೇ ಭಾರತದಿಂದ ಕೃಷಿ ಉತ್ಪನ್ನಗಳ ಖರೀದಿ ವಿಚಾರದಲ್ಲಿ. ಅಮೆರಿಕ ತಾಕೀತು ಮಾಡ್ತಾ ಇತ್ತು, ಅಮೆರಿಕಾದ ಕೃಷಿ ಉತ್ಪನ್ನಗಳನ್ನು ಭಾರತ ಖರೀದಿಸಬೇಕು, ಅಮೆರಿಕಾದ ಡೈರಿ ಪ್ರಾಡಕ್ಟ್ಗಳನ್ನು ಭಾರತ ಖರೀದಿಸಬೇಕು, ಅಮೆರಿಕಾದ ಗೋಧಿ, ಅಮೆರಿಕಾದ ಅಕ್ಕಿ, ಅಮೆರಿಕಾದ ತುಪ್ಪ, ಅಮೆರಿಕಾದ ಹಾಲಿನ ಪೌಡರು. ಆದರೆ ಮೂಲಭೂತವಾಗಿ ಆ ಇಡೀ ವಾಣಿಜ್ಯ ಒಪ್ಪಂದಕ್ಕೆ ವಿರೋಧ ಇದ್ದಿದ್ದು ಇದೇ ಕಾರಣಕ್ಕೆ. ಭಾರತದಿಂದ ಕೋಟ್ಯಂತರ ರೈತರ ಹಿತವನ್ನು ಬದಿಗಿಟ್ಟು ಈ ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೆ ಆಗೋದಿಲ್ಲ ಅಂತ ಭಾರತ ಸ್ಪಷ್ಟವಾಗಿ ಹೇಳಿತ್ತು. ಆದರೆ ಈಗ ನರೇಂದ್ರ ಮೋದಿ ಮತ್ತು ಟ್ರಂಪ್ ನಡುವಣ ಏನು ಸೋಷಿಯಲ್ ಮೀಡಿಯಾದಲ್ಲಿ ಕಮ್ಯುನಿಕೇಷನ್ ಆಗಿದೆ, ಇದರಲ್ಲಿ ಈ ಯಾವ ಒಂದು ವಿವರಗಳು ಇಲ್ಲ.
ಮುಂದಿನ ದಿನಗಳಲ್ಲಿ ಅಧಿಕೃತವಾಗಿ ಒಪ್ಪಂದ ಜಾರಿ ಆಗಿದೆ ಅನ್ನುವಂಥ ಒಂದು ಸ್ಪಷ್ಟವಾದಂತಹ ಪ್ರಕಟಣೆ ಹೊರಬಿದ್ದಾಗ ಆಗ ಈ ಒಂದು ವಾಣಿಜ್ಯ ಒಪ್ಪಂದದಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಒಂದಷ್ಟು ಸಣ್ಣ ಪುಟ್ಟ ಕಾಂಪ್ರಮೈಸ್ಗಳು ಆಗಿರೋ ಸಾಧ್ಯತೆಗಳಿದ್ದಾವೆ. ಯಾಕೆಂತಂದರೆ ಜಗತ್ತು ಹೀಗೆ ಇರೋದಿಲ್ಲ, ಜಗತ್ತಿನ ಬದಲಾವಣೆಗೆ ಭಾರತವು ಕೂಡ ಒಗ್ಗಿಕೊಳ್ಳಬೇಕಾಗುತ್ತೆ. ಹಾಗಾಗಿ ನರೇಂದ್ರ ಮೋದಿಯವರು ಕೂಡ ಒಂದಷ್ಟು ಕಾಂಪ್ರಮೈಸ್ ಮಾಡಿಕೊಂಡಿರುವ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಇದು ಗೊತ್ತಾಗುತ್ತೆ. ಆದರೆ ಒಂದು ವಿಚಾರ ಅಂತೂ ಸ್ಪಷ್ಟ, ಬಹುಶಃ ಜಗತ್ತಿನ ಯಾವ ರಾಷ್ಟ್ರಗಳೂ ಮಾಡದ ಕೆಲಸವನ್ನು ನರೇಂದ್ರ ಮೋದಿ ಮಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರ ಗರ್ವಭಂಗ ಆಗಿದೆ ನರೇಂದ್ರ ಮೋದಿಯವರ ಸ್ಪಷ್ಟವಾದ ನಿಲುವಿನಿಂದ, ಅವರ ನಡವಳಿಕೆಯಿಂದ. ಜೊತೆಗೆ ಭಾರತದ ಶಕ್ತಿ ಏನು ಅಂತ ಡೊನಾಲ್ಡ್ ಟ್ರಂಪ್ಗೆ ತೋರಿಸೋದರಲ್ಲಿ ನರೇಂದ್ರ ಮೋದಿ ಯಶಸ್ವಿಯಾಗಿದ್ದಾರೆ. ಅಂದರೆ ಮುಂದಿನ ದಿನಗಳಲ್ಲಿ ವಾಣಿಜ್ಯ ಒಪ್ಪಂದದ ವಿವರಗಳು ಬಂದ ನಂತರವೇ ಇದು ಭಾರತಕ್ಕೆ ಎಷ್ಟು ಅನುಕೂಲಕರ, ಅಮೆರಿಕಕ್ಕೆ ಎಷ್ಟು ಅನುಕೂಲಕರ ಅನ್ನೋದು ಗೊತ್ತಾಗುತ್ತೆ.